ನಮಸ್ತೆ ಫ್ರೆಂಡ್ಸ್. ನಾನು ನಿಮ್ಮ ಗೋವಿಂದರಾಜು, ಕನ್ನಡ ಕೇಸರಿ ಪುಸ್ತಕದ ಲೇಖಕರು. ಸೊ ಇಂದಿನ ತರಗತಿಯಲ್ಲಿ ಒಂದು ಟಾಪಿಕ್, ಸೊ ಭಾಗ ಒಂದು ಅಧ್ಯಾಯ. ಸೊ ಏನಂತ ಮಾಡಿದೀನಿ, ಅಧ್ಯಾಯ ಒಂದು. ಸೊ ಇಲ್ಲಿ ಭಾಷೆ ಅನ್ನೋ ಒಂದು ಟಾಪಿಕ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಭಾಷೆ ಅಂತಂದ್ರೆ ಏನು? ಮಾಹಿತಿಯ ಸಂವಹನೆಯ ನಿರೂಪಿತವಾಗಿರುವ ಸಂಕೇತಗಳ ಪದ್ಧತಿ ಅಂತ ಕರಿತೀವಿ. ನೋಡ್ರಿ, ಅವು ಲಿಖಿತ ರೂಪದಲ್ಲಾದ್ರೂ ಆಗಿರ್ಬೋದು, ಉಚ್ಚರಿತವಾಗಿ ಆಗಿರ್ಬೋದು, ಅಥವಾ ಅಭಿನಯಿತವಾಗಿರ್ಬೋದು. ಅಂದ್ರೆ ಮಾತಿನ ರೂಪದಲ್ಲಾದ್ರೂ ಆಗಿರ್ಬೋದು, ಲಿಖಿತ ರೂಪದಲ್ಲಾದ್ರೂ ಆಗಿರ್ಬೋದು, ಸನ್ನೆಯ ರೂಪ, ಅಭಿನಯ ರೂಪದಲ್ಲಾದ್ರೂ ಆಗಿರ್ಬೋದು. ಸೊ ಈ ರೀತಿಯಾಗಿ ಒಂದು ಮಾಹಿತಿಯ ಸಂವಹನೆಗಳನ್ನು ಮಾಡುವ ಒಂದು ಸಂಕೇತಗಳ ಪದ್ಧತಿಗೆ ನಾವೆಂತ ಕರಿತೀವಿ? ಭಾಷೆ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಭಾಷೆಯನ್ನು ಅಧ್ಯಯನ ನಡೆಸುವ ಶಾಸ್ತ್ರಕ್ಕೆ ನಾವು ಭಾಷಾಶಾಸ್ತ್ರ ಅಂತ ಕರಿತೀವಿ. ಸರಿ, ಹಾಗಾದ್ರೆ ಲಾಸ್ಟ್ 2016 FDA ಎಕ್ಸಾಮ್ ಅಲ್ಲಿ 2016 FDA ಪೇಪರ್ ಅಲ್ಲಿ ಏನ್ ಮಾಡಿದ್ದಾರೆ? ಈ ಕ್ವಶನ್ ಕೇಳಿದ್ದಾರೆ. ಭಾಷೆಯ ಅತ್ಯಂತ ಚಿಕ್ಕ ಘಟಕವನ್ನ ಏನಂತ ಕರಿತೀವಿ? ಭಾಷೆಯ ಅತ್ಯಂತ ಚಿಕ್ಕ ಘಟಕವನ್ನ ಧ್ವನಿ ಅಂತ ಕರಿತೀವಿ. ಓಕೆ, ಧ್ವನಿ ಶಾಸ್ತ್ರದ ಪಿತಾಮಹ ಯಾರು? ಆನಂದವರ್ಧ. ಧ್ವನಿ ಶಾಸ್ತ್ರದ ಪಿತಾಮಹ ಅಂತ ಯಾರನ್ನ ಕರಿತೀವಿ? ಆನಂದವರ್ಧನನ್ನ ಕರಿತೀವಿ. ಓಕೆ, ಈ ಭಾಷೆ ಟಾಪಿಕ್ ಮೇಲೆ ಇತ್ತೀಚಿನ ಎಲ್ಲಾ ಎಕ್ಸಾಮ್ ಅಲ್ಲೂ ಭಾಷೆ ಟಾಪಿಕ್ ಮೇಲೆ ಕ್ವಶನ್ ಕೇಳ್ತಾ ಇದ್ದೀನಿ. ಇತ್ತೀಚೆಗೆ ನೀರು ಸರಬರಾಜು ಇಲಾಖೆಯಲ್ಲಿ 4 ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ 4 ಪ್ರಶ್ನೆಗಳು ಕೇಳಿದ್ದುಂಟು. ಹಾಗಾಗಿ ಈ ಟಾಪಿಕ್ ತಗೊಂಡಿದ್ದೀನಿ, ಭಾಷೆ ಅನ್ನೋದು. ಓಕೆ, ಭಾಷೆಯ 2 ಘಟಕಗಳು. ಭಾಷೆ 2 ಘಟಕಗಳು ಯಾವುದು? ಒಂದು ಆಕೃತಿಮ, ಇನ್ನೊಂದು ಧ್ವನಿಮ ಅಥವಾ ಸ್ವನಿಮ. ಲಾಸ್ಟ್ KS ಪೇಪರ್ ಅಲ್ಲಿ ಮತ್ತೆ FDA ಪೇಪರ್ಗಳಿಗೆ ಕ್ವಶನ್ 2 ಬಾರಿ ಕೇಳಿದ್ದಾರೆ. ಲಾಸ್ಟ್ KS ಮತ್ತೆ FDA ಪೇಪರ್ ಅಲ್ಲಿ 2 ಬಾರಿ ಕೇಳಿದ್ದಾರೆ. ಏನ್ ಕೇಳ್ತಾರೆ ಅಂತಂದ್ರೆ, ಭಾಷೆಯಲ್ಲಿನ ಅರ್ಥ ಸಹಿತ ಚಿಕ್ಕ ಘಟಕವನ್ನ ಏನಂತ ಕರೀತಾರೆ? ಆಕೃತಿಮ ಅಂತ ಕರೀತಾರೆ. ಭಾಷೆಯಲ್ಲಿನ ಅತಿ ಚಿಕ್ಕ ಘಟಕವನ್ನ ಏನಂತ ಕರೀತಾರೆ? ಆಕೃತಿಮ ಅಂತ ಕರೀತಾರೆ. ಇವಾಗ ನೋಡ್ರಿ, ಮ ಪ್ಲೇಸ್ ಆ ಏನಾಯ್ತು? ಮಾ ಆಯ್ತು. ಕರೆಕ್ಟಾ? ಮಾ ಆಯ್ತು. ನೋಡ್ರಿ, ಈ ಮ ಅರ್ಥ ಆಯ್ತಲ್ವಾ? ಆದ್ರೆ ಅರ್ಥ ಆಯ್ತಲ್ವಾ? ಆದ್ರೆ ಭಾಷೆಯ ಅತ್ಯಂತ ಚಿಕ್ಕ ಘಟಕವಾಗಿ ಯಾವ್ದು ನಿಂತ್ಕೊಳ್ಳುತ್ತೆ? ಇದನ್ನ ನಿಂತ್ಕೊಳ್ಳುತ್ತೆ. ಅದ್ರ ಈಗ ಲ ಪ್ಲಸ್ ಅ, ಮೂಲ ವ್ಯಂಜನ ಸ್ವರ ಸೇರ್ಕೊಂಡು ನಾವೇನ್ ಮಾಡ್ತೀವಲ್ಲ, ಲ, ಮ, ತ, ಪ, ಇವು ನೋಡ್ರಿ, ಇವು ಅರ್ಥ ಸಹಿತ ಚಿಕ್ಕ ಘಟಕ. ಇವುಗಳನ್ನ ನಾವೇನಂತ ಕರಿತೀವಿ? ಆಕೃತಿಮ ಅಂತ ಕರಿತೀವಿ. ಭಾಷೆಯಲ್ಲಿನ ಅರ್ಥ ಸಹಿತ ಚಿಕ್ಕ ಘಟಕವನ್ನ ನಾವು ಆಕೃತಿಮ ಅಂತ ಕರಿತೀವಿ. ಈಗ ಧ್ವನಿಮ ಅಥವಾ ಸ್ವನಿಮ ಅಂತಂದ್ರೆ ಭಾಷೆಯಲ್ಲಿನ ಅರ್ಥರಹಿತ, ಅರ್ಥ ಇರಲ್ಲ, ಅರ್ಥರಹಿತ ಚಿಕ್ಕ ಘಟಕವನ್ನ ನಾವೆಂತ ಕರಿತೀವಿ? ಧ್ವನಿಮ ಅಂತ ಕರಿತೀವಿ. ಇವಾಗ ಉದಾಹರಣೆ, ಈಗ ಮ ಅಂತ ಬರೀತೀನಿ, ಮೂಲ ವ್ಯಂಜನ ಮ ಅಂತ ಬರೀತೀನಿ. ಈಗ ಪ ಅಂತ ಬರೀತೀನಿ, ಥ ಅಂತ ಬರೀತೀನಿ. ಇದು ಭಾಷೆಯ ಸಣ್ಣ ಘಟಕವೇ, ಆದ್ರೆ ಅರ್ಥ ಇಲ್ಲ. ಈಗ ಮ ಅನ್ನೋದೇನೋ, ಥ ಅನ್ನೋದೇನೋ ಅರ್ಥ ಇದೆಯಾ? ಇಲ್ಲಲ್ಲ. ಸೊ ಅರ್ಥ ಇಲ್ಲದ, ಅರ್ಥರಹಿತ ಅತ್ಯಂತ ಚಿಕ್ಕ ಘಟಕವನ್ನ ನಾವೇಂತ ಕರಿತೀವಿ? ಧ್ವನಿಮ ಅಥವಾ ಸ್ವನಿಮ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡ್ರಿ, ಇದಕ್ಕೊಂದು ಆಕೃತಿ ಮೂಡಿಸಿದೀವಿ, ಆಕೃತಿಮ. ಇದು ನಮ್ಮ ಧ್ವನಿಮ, ನಮ್ದು ಧ್ವನಿ ಬರ್ತಾ ಐತೆ, ಧ್ವನಿಮ. ಸ್ವನಿಮ, ಧ್ವನಿ ಬರ್ತಾ ಐತಲ್ಲ, ಧ್ವನಿಮ. ಥ ಕ ಧ್ವನಿಮ, ಅದಕ್ಕೆ ಆಕೃತಿ ಮೂಡಿಸ್ತಾ ಇದೀವಿ, ಆಕೃತಿಮ. ನೆನ್ಪಿಟ್ನಕ್ಕೆ ನೋಡಿ, ಎಕ್ಸಾಮ್ ಅಲ್ಲಿ ಹೆಂಗ್ ಕೇಳ್ತಾನೆ? ಭಾಷೆಯಲ್ಲಿನ ಅರ್ಥ ಸಹಿತ ಚಿಕ್ಕ ಘಟಕವನ್ನ ಆಕೃತಿಮ, ಅರ್ಥರಹಿತ ಚಿಕ್ಕ ಘಟಕವನ್ನ ಧ್ವನಿಮ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇನ್ನ ಭಾಷೆಯ ಲಕ್ಷಣಗಳ ಮೇಲೆ ಕ್ವಶನ್ ಕೇಳ್ತೇನೆ. ಭಾಷೆಯ ಲಕ್ಷಣಗಳು. ಸೊ ತುಂಬಾ ಬಾರಿ ಇತ್ತೀಚಿನ ಒಂದು KPSC ನಡೆಸಿದಂತ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ರಿಪೀಟ್ ಆಯ್ತು ಈ ಕ್ವಶನ್. ಭಾಷೆಯ ಲಕ್ಷಣಗಳನ್ನ ನಾವು ವ್ಯಂಗ್ಯಾರ್ಥ, ವಾಚ್ಯಾರ್ಥ, ಲಕ್ಷಣಾರ್ಥ ಅಂತ ಏನ್ ಮಾಡ್ತೀವಿ? 3 ವಿಧಗಳಾಗಿ ವಿಂಗಡಿಸ್ತೀವಿ. ವ್ಯಂಗ್ಯಾರ್ಥ, ವಾಚ್ಯಾರ್ಥ, ಲಕ್ಷಣಾರ್ಥ. ಹಾಗಾದ್ರೆ ವ್ಯಂಗ್ಯಾರ್ಥ ಅಂತಂದ್ರೆ ಏನ್ ಗೊತ್ತಾ? ವ್ಯಂಗ್ಯಾರ್ಥ ಅಂತಂದ್ರೆ ಕಾವ್ಯದ ಸೊಬಗು ಎಂದರ್ಥ.
ಕಾವ್ಯದ ತಿರುಳು ಎಂದರ್ಥ, ಕಾವ್ಯದ ಅಂತಿಮದ ಅರ್ಥ, ಕಾವ್ಯದ ಅಂತಿಮದ ಅರ್ಥ. ಸೊ ಮೊನ್ನೆ ಲಾಸ್ಟ್ ಒಂದು ಕೇಸ್ ಎಕ್ಸಾಮ್ ಅಲ್ಲೂ ವ್ಯಂಗ್ಯಾರ್ಥ ಮೇನ್ಸ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, 150 ಮಾರ್ಕ್ಸ್ ಇತ್ತಲ್ಲ ಅಲ್ಲಿ ಕೇಳ್ತಾನೆ, ಮತ್ತೆ FD ಅಲ್ಲಿ ಕೇಳ್ತಾನೆ. ವ್ಯಂಗ್ಯಾರ್ಥ ಅಂತಂದ್ರೆ ಕಾವ್ಯದ ಸೊಬಗು, ಇದು ಕೀ ಆನ್ಸರ್ ಇತ್ತು, ಕಾವ್ಯದ ಸೊಬಗು. ಈಗ ವ್ಯಂಗ್ಯಾರ್ಥ ಕಾವ್ಯದ ಸೊಬಗು ಅಂದ್ರೆ ಹೆಂಗೆ ಹೇಳ್ತೀವಿ, ಇವಾಗ ಈಗ ಪೂರ್ವದಲ್ಲಿ ಹುಟ್ಟಿದ ಸೂರ್ಯನು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಲ್ಲ, ಅದನ್ನೇ ನಾನು ವ್ಯಂಗ್ಯಾರ್ಥದಲ್ಲಿ ಹೇಳ್ಬೇಕು ಅಂತಂದ್ರೆ, ಪೂರ್ವದಲ್ಲಿ ಉದಯಿಸಿದ ಸೂರ್ಯನು ಮುತ್ತೈದೆಯ ಹಣೆಯ ಮೇಲಿನ ಕುಂಕುಮದ ರಾಶಿಯಂತೆ ಕಂಗೊಳಿಸುತ್ತಿದ್ದನು ಅಂತ ಹೇಳಿದಾಗ ಎಷ್ಟು ಚೆನ್ನಾಗಿ ಹೇಳ್ಬೋದಲ್ಲ ಕಾವ್ಯದ ಸೊಬಗಿನಲ್ಲಿ. ಇದನ್ನೇ ನಾವು ವ್ಯಂಗ್ಯಾರ್ಥ ಅಂತ ಕರಿತೀವಿ. ಈಗ ಒಬ್ಬ ಸೈನಿಕರು ಯುದ್ಧಕ್ಕೆ ಹೋಗಿ ವಾಪಸ್ ಬಂದಾಗ ಅವರ ಹೆಂಡತಿ ಎಷ್ಟು ಸಂತೋಷ ಪಡ್ತಾರಲ್ವಾ. ಇದನ್ನ ನಾನು ಭಾಷೆಯ ಒಂದು ವ್ಯಂಗ್ಯಾರ್ಥದ ಲಕ್ಷಣದಲ್ಲಿ ಹೇಳ್ಬೇಕು ಅಂತಂದಾಗ ಹೆಂಗ್ ಹೇಳ್ತೀನಿ, ರಣರಂಗದಿಂದ ಹಿಂದಿರುಗಿದ ಪತಿಯನ್ನ ಕಂಡೆ ಆಕೆಯ ಮಗ ಸೂರ್ಯೋದಯವಾದದೊಡನೆ ಹರಳುವ ಕಮಲದಂತೆ ಹರಳಿತು ಅಂತಂದಾಗ ಎಷ್ಟು ಚೆನ್ನಾಗಿ ಹೇಳ್ಬೋದಲ್ಲ. ಅಂದ್ರೆ ಕಾವ್ಯದ ಸೊಬಗಿನಲ್ಲಿ ಅಲಂಕಾರದಲ್ಲಿ ಹೇಳ್ತೀವಲ್ಲ, ಇದನ್ನ ಲಕ್ಷಣವೇ ನಾವೇಂತ ಕರಿತೀವಿ, ವ್ಯಂಗ್ಯಾರ್ಥ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ನಾವು ವಾಚ್ಯಾರ್ಥ ಅಂತ, ಈಗ ವಾಚ್ಯ ಅಂದ್ರೆ ಏನು, ಮಾತಿನಲ್ಲಿ ಹೇಳೋದಷ್ಟೇ, ಇನ್ನೇನು ನಾವು ಅದಕ್ಕೆ ಏನು ನಾವು ಏನ್ ಮಾಡಲ್ಲ, ಕಾವ್ಯದ ಸೊಬಗಿನಲ್ಲಿ ಹೇಳಲ್ಲ. ಇದ್ದಕ್ಕಿದ್ದ ಹಾಗೆ ಹೇಳುವುದು, ಇದ್ದಕ್ಕಿದ್ದ ಹಾಗೆ ಹೇಳುದು, ಇರೋದಿದ್ದ, ಅದು ಕಲ್ಲು ಅಂದ್ರೆ ಕಲ್ಲು ಅಷ್ಟೇ. ಇದನ್ನೇ ಕೊಟ್ಟಿದ್ದ ಲಾಸ್ಟ್ FDA ಪೇಪರ್ ಅಲ್ಲಿ, ಅದು ಕಲ್ಲು ಅಂದ್ರೆ ಕಲ್ಲು ಅಷ್ಟೇ. ಅರ್ಥ, ನಾವು ಅದಕ್ಕೆ ಏನು ಹೇಳಲ್ಲ, ಆ ಹುಡುಗಿ ಚೆನ್ನಾಗಿದ್ದಾಳ, ಚೆನ್ನಾಗಿದ್ದಾಳ ಅಷ್ಟೇ. ನಾವು ಕಾವ್ಯದ ಸೊಬಗು ಹೇಳಲ್ಲ. ಆ ಹುಡುಗಿ ಸೀತೆಯ ಮುಖದಂತೆ, ಸೀತೆಯಂತೆ, ಚಂದ್ರನಂತೆ ಏನು ಹೇಳಲ್ಲ ನಾವು. ಚೆನ್ನಾಗಿದಾರ, ಚೆನ್ನಾಗಿದ್ದಾರೆ, ಕಲ್ಲು, ಇದ್ದಕ್ಕಿದ್ದ ಹಾಗೆ ಹೇಳುವುದು ಏನೋ ವಾಚ್ಯಾರ್ಥ. ಇನ್ನು ಲಕ್ಷಣಾರ್ಥ ಅಂತಂದ್ರೇನು, ಲಕ್ಷಣಾರ್ಥ ಅಂತಂದ್ರೆ ವಸ್ತುವಿನ ಸ್ವಭಾವವನ್ನ, ವಸ್ತುವಿನ ಭಾವವನ್ನ, ವಸ್ತುವಿನ ಲಕ್ಷಣವನ್ನ ಹೇಳುವುದನ್ನ ಕರಿತೀವಿ ನಾವು ಲಕ್ಷಣಾರ್ಥ ಅಂತ ಕರಿತೀವಿ. ಇವಾಗ ಒಂದು ವಸ್ತು ಅಂದ್ರೆ ಅದು ಜೀವ ನಿರ್ಜೀವ ಯಾವ್ದಾದ್ರು ಆಗಿರ್ಬೋದು, ಅದನ್ನ ವಸ್ತು ಅಂತ ಕರಿತೀವಲ್ವಾ. ಇವಾಗ ಬೆಸ್ಟ್ ಎಕ್ಸಾಂಪಲ್, ಒಂದು ವಸ್ತು ನೋಡಿದ ತಕ್ಷಣ ಆ ವಸ್ತುವಿನ ಲಕ್ಷಣ ಹೇಳಕ್ಕಾಗಲ್ವಾ, ವಸ್ತುವಿನ ಭಾವನೆ ಹೇಳಕ್ಕಾಗಲ್ವಾ, ನಾವು ಹೇಳ್ತೀವಲ್ಲ. ಸಿಂಪಲ್ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ, ಬೇಂದ್ರೆ ಅವರ ಮಗ ಸಣ್ಣ ವಯಸ್ಸಲ್ಲಿ ತೀರೋಗ್ತಾರೆ. ಅವರ ಹೆಂಡತಿ ತನ್ನ ದುಃಖ, ತನ್ನ ಭಾವನೆಯನ್ನ, ಹೌದಿಲ್ಲ, ಭಾವನೆಯನ್ನ ಎಷ್ಟು ತುಂಬಿಕೊಂಡು ತಮ್ಮ ಯಜಮಾನ್ರ ಕಡೆ ಹಾಗೆ ನೋಡ್ತಾರೆ. ಯಜಮಾನ್ರು ಹೇಳ್ತಾರೆ ಬೇಂದ್ರೆ ಅವರು, ನೀ ಹಂಗೆ ನೋಡಿದರೆ ತಿರುಗಿ ನಾ ಹ್ಯಾಂಗೆ ನೋಡಲಿ ನಿನ್ನ ಅಂತ ಹೇಳ್ತಾರೆ. ಲಕ್ಷಣಾರ್ಥ. ಓಕೆ, ಅರ್ಥ ಆಯ್ತಲ್ಲ. ವ್ಯಂಗ್ಯಾರ್ಥ, ವಾಚ್ಯಾರ್ಥ, ಲಕ್ಷಣಾರ್ಥ. ವ್ಯಂಗ್ಯಾರ್ಥ ಅಂತಂದ್ರೆ ಕಾವ್ಯದ ಸೊಬಗು, ವಾಚ್ಯಾರ್ಥ ಅಂತಂದ್ರೆ ಇದ್ದಕ್ಕಿದ್ದ ಹಾಗೆ ಹೇಳುವುದು, ಲಕ್ಷಣ ಅಂತ ಅಂದ್ರೆ ವಸ್ತುವಿನ ಸ್ವಭಾವ ಲಕ್ಷಣವನ್ನ ತಿಳಿಸುವುದಕ್ಕೆ ನಾವೆಂತ ಕರಿತೀವಿ, ಲಕ್ಷಣಾರ್ಥ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇನ್ನ ನಾನು ಭಾಷೆ ಅಂತ ಬಂದಾಗ ದ್ರಾವಿಡ ಭಾಷೆ ಅನ್ನೋ ಟಾಪಿಕ್ ತಗೊಂಡಿದ್ದೀನಿ. ಇಲ್ಲಿ ದ್ರಾವಿಡ ಭಾಷೆ ಅಂತ ತಗೊಂಡಿದ್ದೀನಿ. ಓಕೆ, ದ್ರಾವಿಡ ಭಾಷೆಯ ಮೇಲೆ ಎಲ್ಲಾ ಎಕ್ಸಾಮ್ ಅಲ್ಲೂ ಕ್ವಶನ್ ಕೇಳ್ತಿದ್ದಾರೆ. ಹಾಗಾದ್ರೆ ದ್ರಾವಿಡ ಭಾಷೆಯ ತೌಲಾನಿಕ ಪಿತಾಮಹ ಅಂತ ಯಾರು ಕರೀತಾರೆ, ಡಾಕ್ಟರ್ ಕಾಲ್ಡ್ವೆಲ್ ಅನ್ನ ಕರೀತಾರೆ. ದ್ರಾವಿಡ ಭಾಷೆಯನ್ನು ಮೊದಲ ಬಾರಿಗೆ ಅಧ್ಯಯನ ಮಾಡಿದವರು ಯಾರು, ಡಾಕ್ಟರ್ ಕಿಟಲ್. ದ್ರಾವಿಡ ಭಾಷೆಗೆ ತಾರತಮ್ಯ ಭೇದವಿಲ್ಲ ಎಂದವರು ಯಾರು, ಡಾಕ್ಟರ್ ಕಾಲ್ಡೆಮ್. ಕನ್ನಡ ಭಾಷೆ ತಾಯಿಯ ಭಾಷೆ ಅಂತ ದ್ರಾವಿಡ ಭಾಷೆ ಅಂತ ಕರಿತೀವಿ. ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾಗಿರುವಂತಹ ದ್ರಾವಿಡ ಭಾಷೆಗಳು ಎಷ್ಟು ಅಂತ ಕೇಳಿದ್ರೆ 5 ಅಂತ ನೋಡ್ತೀವಿ. ಈ ದ್ರಾವಿಡ ಭಾಷೆಗಳನ್ನ ನಾವು ಪಂಚ ಸಹೋದರಿಯರು ಅಂತ ಕರಿತೀವಿ. ಓಕೆ, ಹಾಗಾದ್ರೆ 5 ದ್ರಾವಿಡ ಭಾಷೆಗಳು ಯಾವುದು? ಸೊ ತಮಿಳು, ಕನ್ನಡ, ತೆಲುಗು, ಮಲಯಾಳಿ, ತುಳು, ಈ 5 ಭಾಷೆಗಳನ್ನ ನಾವು ದ್ರಾವಿಡ ಭಾಷೆಗಳು ಅಂತ ನೋಡ್ತೀವಿ. ಓಕೆ, ಸೊ 2016 FDA ಪೇಪರು ಮತ್ತೆ 2017 FDA ಪೇಪರ್ಗಳಿಗೆ ತೆಗೆದು ನೋಡ್ರಿ, ಈ ಕ್ವಶನ್ ಐತೆ. ಅತ್ಯಂತ ಪ್ರಾಚೀನ ದ್ರಾವಿಡ ಭಾಷೆ ಯಾವುದು ಅಂತ ಕ್ವಶನ್ ಕೇಳಿದಾನೆ. ಅತ್ಯಂತ ಪ್ರಾಚೀನ ದ್ರಾವಿಡ ಭಾಷೆ ಯಾವುದು? ತಮಿಳು. ಎರಡನೇ ಅತ್ಯಂತ ಪ್ರಾಚೀನ ದ್ರಾವಿಡ ಭಾಷೆ ಯಾವುದು? ಕನ್ನಡ. ಅದೇ ಮತ್ತೆ 2018 FDA ಪೇಪರ್ ಅಲ್ಲಿ ಈ ಕ್ವಶನ್ ಆಗೈತೆ. ಎರಡನೆಯ ಪ್ರಾಚೀನ ದ್ರಾವಿಡ ಭಾಷೆ ಯಾವುದು? ಕನ್ನಡ. ತೆಲುಗು. ಇನ್ನ 3 ತೆಲುಗು. ಇದನ್ನ ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಕರೀತಾರೆ. ನೋಡ್ರಿ,
ದ್ರಾವಿಡ ಭಾಷೆಗಳಲ್ಲೇ ಅತಿ ಹೆಚ್ಚು ಮಾತನಾಡುವ ಭಾಷೆ. ಲಾಸ್ಟ್ CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಕ್ವಶನ್ ಬರ್ತಾಗಿರಿ. ಈ ಕ್ವಶನ್ ಐತೆ, ದ್ರಾವಿಡ ಭಾಷೆಗಳಲ್ಲೇ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು? ತೆಲುಗು. ತೆಲುಗು. ಇನ್ನ ಯಾವುದು? ಮಲಯಾಳಿ ಏನು ಕರೆಯಲ್ಲ, ತುಳುನ. ಇವೆಲ್ಲ ಎಕ್ಸಾಂಪಲ್ ರಿಪೀಟ್ ಆಗಿದೆ, ನೆಕ್ಸ್ಟ್ ಎಕ್ಸಾಂಪಲ್ ರಿಪೀಟ್ ಆಗೋ ಸಾಧ್ಯತೆ ಇದೆ. ವ್ಯವಹಾರಿಕ ಸೌಂದರ್ಯಯುತ ಭಾಷೆ ಯಾವುದು? ತುಳು. ಮತ್ತೆ ಲಿಪಿಯನ್ನ ಸಂಶೋಧನೆಗೆ ಒಳಪಡಿಸಿದ ಭಾಷೆ ಯಾವುದು? ತುಳು. ತುಳು. ಓಕೆ. ಇನ್ನ ನಮ್ಮ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಅನ್ನೋದು ಮತ್ತೆ ಒಂದು ಟಾಪಿಕ್ ತಗೊಂಡಿದ್ವಿ, ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ. ಹಾಗಾದ್ರೆ ಯಾವುದೇ ಒಂದು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡುವ ಸಂಸ್ಥೆ ಯಾವುದು? ಕೇಂದ್ರ ಸಂಸ್ಕೃತ ಸಚಿವಾಲಯ ಏನ್ ಮಾಡುತ್ತೆ? ಯಾವುದೇ ಒಂದು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನ ಕೊಡುತ್ತೆ. ಹಾಗಾದ್ರೆ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲು ಮಾನದಂಡಗಳನ್ನು ರೂಪಿಸುವ ಸಂಸ್ಥೆ ಯಾವುದು? ಯುನೆಸ್ಕೋ. ಯುನೆಸ್ಕೋ ಪ್ರಸ್ತುತ ಅದು ಕೇಂದ್ರ ಕಚೇರಿ ಎಲ್ಲೈತೆ? ಫ್ರಾನ್ಸ್ ನ ಪ್ಯಾರಿಸ್ ಐತೆ. ಹ್ಯಾಂಡ್ರಿ ಅಜಾಲೆ ಅನ್ನೋರು ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ ಯಾವುದಕ್ಕೆ? ಯುನೆಸ್ಕೋಗೆ. ಓಕೆ. ಇದುವರೆಗೂ ಎಷ್ಟು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡವ್ರೆ? ಇದುವರೆಗೂ ಎಷ್ಟು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡವ್ರೆ? ಇದುವರೆಗೂ 11 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದ್ದಾರೆ. ಎಷ್ಟು ಭಾಷೆಗಳಿಗೆ? 11 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ. ಶಾಸ್ತ್ರೀಯ ಸ್ಥಾನಮಾನ. ಓಕೆ. ಸೊ ಇದು ಏನಪ್ಪಾ ಅಂತಂದ್ರೆ, ಇದುವರೆಗೂ 6 ಭಾಷೆಗಳಿಗೆ ಅನ್ನೋದು ಸೊ ಏನಿತ್ತು? ಕ್ವಶನ್ ಇತ್ತು. 2025ರಲ್ಲಿ ಏನಾಯ್ತು? ಸಾರಿ, 2024ರಲ್ಲಿ 2024 ಏನ್ ಡಿಸೆಂಬರ್ ತಿಂಗಳಲ್ಲಿ ಮತ್ತೆ 5 ಭಾಷೆಯನ್ನ ಸೇರಿಸಿದ್ರು. ಅಲ್ಲಿಗೆ ಪ್ರಸ್ತುತ ಇದುವರೆಗೂ ಎಷ್ಟು ಭಾಷೆಗಳಿಗೆ? 11 ಭಾಷೆಗಳಿಗೆ 11 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟವ್ರೆ. ಯಾವ್ದ್ಯಾವ್ದು? ತಮಿಳು, ತೆಲುಗು, ಸಂಸ್ಕೃತ, ಮಲಯಾಳಿ, ಕನ್ನಡ, ಒಡಿಯಾ. ಹೆಂಗ್ ಹೇಳ್ಬೇಕು? ಸೊ ಫಸ್ಟ್ ತಮಿಳು, ಸೆಕೆಂಡು ಸಂಸ್ಕೃತ, 3 ಕನ್ನಡ, 4 ತೆಲುಗು, 5 ಮಲಯಾಳಿ, 6 ಒಡಿಯಾ. ಸೊ ಇದು ಏನಪ್ಪಾ ಅಂತಂದ್ರೆ ಎಷ್ಟು ಭಾಷೆಗಳಿಗೆ? ಇಲ್ಲಿ 6 ಭಾಷೆಗಳಿಗೆ. ಇನ್ನು 5 ಭಾಷೆ 2024ರಲ್ಲಿ ಕೊಟ್ಟಂತದ್ದು ಅಂತಂದ್ರೆ ಯಾವ್ದ್ಯಾವ್ದು ಕೊಟ್ರು? ಸೊ ಅಲ್ಲಿಗೆ ಯಾವ್ದ್ಯಾವ್ದು ಕೊಟ್ರು? ಬಂಗಾಳಿ ಕೊಟ್ರು, ಮರಾಠಿ ಕೊಟ್ರು, ಪಾಳಿ ಕೊಟ್ರು, ಪ್ರಾಕೃತ ಕೊಟ್ರು, ಅಸ್ಸಾಮಿ ಕೊಟ್ರು. ಅಸ್ಸಾಮಿ, ಬಂಗಾಳಿ, ಮರಾಠಿ, ಪಾಳಿ, ಪ್ರಾಕೃತ, ಅಸ್ಸಾಮಿ. ಈ 5 ಭಾಷೆಗಳಿಗೆ 2024 ಕೊಟ್ರು. ಅಲ್ಲಿಗೆ 5 ಮತ್ತೆ ಇಲ್ಲೊಂದು 6, ಒಟ್ಟಾರೆಯಾಗಿ ಎಷ್ಟು ಭಾಷೆಗಳು ಕೊಟ್ಟಿದ್ದಾರೆ? 6 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟವ್ರೆ. 6 ಭಾಷೆಗಳಿಗೆ ಕೊಟ್ಟಿದ್ರು. ಇವಾಗ ಎಷ್ಟು ಭಾಷೆಗಳಿಗೆ? 11 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟವ್ರೆ. ಇದು ಎಕ್ಸಾಮ್ ಅಲ್ಲೇ ಆಗ್ಲೇಬೇಕಂತ ಪ್ರಶ್ನೆ. ಇದುವರೆಗೂ ಎಷ್ಟು ಭಾಷೆಗಳು ಕೊಟ್ಟವ್ರೆ? 11 ಭಾಷೆಗಳಿಗೆ. ಗುಂಪಿಗೆ ಸೇರಿದ ಪದವನ್ನ ತೆಗಿರಿ ಅಂತ ಕೇಳ್ತಾರೆ. ಏನ್ ಮಾಡ್ತಾರೆ? ಇವಾಗ 2024ರಲ್ಲಿ ಈ ಕೆಳಗಿನ ಯಾವ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಕೇಳ್ತಾರೆ. ಇದ್ರಲ್ಲಿ ಯಾವ್ದಾರ ಒಂದು ಮಿಕ್ಸ್ ಮಾಡಿ ಹಾಕಿರ್ತಾನೆ. ಓಕೆ. ಇದುವರೆಗೂ ಅಂತ ಆಮೇಲೆ ಏನ್ ಮಾಡ್ತಾನೆ? ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾನೆ. ಇವುಗಳು ಹಾಕ್ಬಿಟ್ಟು ತಮಿಳುಗೆ 2004, ಸಂಸ್ಕೃತಿಗೆ 2005, ಕನ್ನಡಕ್ಕೆ 2008, ತೆಲುಗು 2008, ಮಲಯಾಳಿ 2013, ಒಡಿಯಾ 2014. ಏನ್ ಮಾಡ್ತಾನೆ? ಈ ಕಡೆ ಇಯರ್ಸ್ ಕೊಡ್ತಾನೆ, ಈ ಕಡೆ ಭಾಷೆಗಳು ಕೊಡ್ತಾನೆ. ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾನೆ. ಇಲ್ಲ ಗುಂಪಿಗೆ ಸೇರಿದ ಪದವನ್ನ ತೆಗಿರಿ ಅಂತ ಕೇಳ್ತಾನೆ. 2024ರಲ್ಲಿ ಈ ಕೆಳಗಿನ ಯಾವ ಭಾಷೆಗೆ ಸಿಕ್ತು, ಸಿಕ್ಕಿಲ್ಲ, ಈ 100% ಕ್ವಶನ್ ಆಗೋದು. ಅರ್ಥ ಆಯ್ತಾ? ಮುಂಚೆ ಇಷ್ಟು 6 ಭಾಷೆ ಕೊಟ್ಟಿದ್ರು. ಈಗ 2024ರಲ್ಲಿ ಬಂಗಾಳಿ, ಮರಾಠಿ, ಪಾಳಿ, ಪ್ರಾಕೃತ, ಅಸ್ಸಾಮಿಗೆ ಸೊ ಅಲ್ಲಿಗೆ ಡಿಸೆಂಬರ್ ತಿಂಗಳಲ್ಲಿ ಕೊಟ್ರು. ಒಟ್ಟಾರೆ ಇದುವರೆಗೆ ಎಷ್ಟು ಭಾಷೆಗಳಿಗೆ? 11 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟರು. ಇನ್ನು ಸಂವಿಧಾನಾತ್ಮಕ ಸ್ಥಾನಮಾನ ಅಂತ ಹೇಳಿದೀನಿ ಭಾಷೆಗಳಿಗೆ. ಓಕೆ. ಏನಪ್ಪಾ ಅಂದ್ರೆ ಮೂಲ ಸಂವಿಧಾನದಲ್ಲಿ 8ನೇ ಅನುಸೂಚಿಯಲ್ಲಿ ಎಷ್ಟು 14 ಭಾಷೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಕೊಟ್ಟು 8ನೇ ಅನುಸೂಚಿಗೆ ಸೇರಿಸಿದ್ರು 14 ಭಾಷೆಗಳಿಗೆ. ಓಕೆ. ಯಾವುದೇ ಒಂದು ಭಾಷೆಗೆ ಸಂವಿಧಾನಾತ್ಮಕ ಸಂವಿಧಾನಾತ್ಮಕ ಸ್ಥಾನಮಾನ ಕೊಡ್ಬೇಕು ಅಂತಂದ್ರೆ ಅದು ಸಂವಿಧಾನ ತಿದ್ದುಪಡಿಗಳನ್ನ ಮಾಡ್ಬೇಕು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ಬೇಕು. ಯಾವ್ಯಾವ ಅಮೆಂಡ್ಮೆಂಟ್ ಮಾಡಿದ್ರು? 21ಕ್ಕೆ 71 ಸೇರಿಸಿದ್ರೆ ಎಷ್ಟಾಯ್ತು? 92 ಆಯ್ತು. ಈಸಿಯಾಗಿ ನೆನ್ಪಿಟ್ಬೇಕು. ಈ 3 ತಿದ್ದುಪಡಿಗಳು ಭಾಷೆಗೆ ಸಂಬಂಧಪಟ್ಟಂತ ತಿದ್ದುಪಡಿಗಳು. 21ಕ್ಕೆ 71 ಸೇರಿಸಿದ್ರೆ ಎಷ್ಟಾಯ್ತು? 92. ಈಸಿಯಾಗಿ ಹೇಳ್ಬೋದಲ್ಲ? 21ಕ್ಕೆ 71 ಸೇರಿಸಿದ್ರೆ 92. ಈ 3 ಭಾಷೆಗೆ ಸಂಬಂಧಪಟ್ಟದ್ದು. 21ನೇ ತಿದ್ದುಪಡಿ ಮಾಡಿದ್ರು ಎಷ್ಟನೇ ಭಾಷೆಯಾಗಿ 15ನೇ ಭಾಷೆಯಾಗಿ ಯಾವ ಭಾಷೆಯನ್ನ? ಸಿಂಧು ಭಾಷೆಯನ್ನ ಸೇರಿಸಿದ್ರು. 71ನೇ ತಿದ್ದುಪಡಿ ಮಾಡಿದ್ರು ನೇಪಾಳಿ,
ಕೊಂಕಣಿ, ಮಣಿಪುರ ಭಾಷೆಗಳನ್ನ 16, 17, 18ನೇ ಭಾಷೆಗಳಾಗಿ ಯಾವ್ಯಾವ ಭಾಷೆಗಳನ್ನ ನೇಪಾಳಿ, ಕೊಂಕಣಿ, ಮಣಿಪುರಿ ಭಾಷೆಗಳನ್ನ ಸೇರಿಸಿದ್ರು. ಮತ್ತೆ 92ನೇ ತಿದ್ದುಪಡಿ ಮಾಡಿದ್ರು ಬೋಡೋ, ಡೋಂಗ್ರಿ, ಮೈತಾಲಿ, ಸಂತಾಲಿ. ಅಲ್ಲಿಗೆ 19, 20, 21, 22ನೇ ಭಾಷೆಗಳಾಗಿ ಸೇರಿಸಿದ್ರು. ಸೊ ಹೆಂಗ್ ನೆನ್ಪಿಟ್ಕೊಂತೀರಾ? MS ಬಿಡಿಗಳು ಇರ್ತಿತ್ವಲ್ಲ, MS ಬಿಡಿ ಸ್ವಲ್ಪ ಹಳೆ ಕಾಲದಲ್ಲಿ MS ಬಿಡಿ ಅಂತಿತ್ತಲ್ಲ. ಯಾವ ಬಿಡಿ? MS ಬಿಡಿ. ಯಾವ ಬಿಡಿ? MS ಬಿಡಿ. ಯಾವ್ದ್ಯಾವ್ದು? ಮೈತಾಲಿ, ಸಂತಾಲಿ, ಬೋಡೋ, ಡೋಂಗ್ರಿ. ಯಾವ ಬಿಡಿ? MS ಬಿಡಿ. ನೆನ್ಪಿಟ್ಕೊಡ್ರಿ. ಯಾವಾಗ 92ನೇ ತಿದ್ದುಪಡಿಯಲ್ಲಿ ಯಾವ್ಯಾವ ಭಾಷೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಕೊಟ್ಟರು? ಯಾವ ಬಿಡಿ? MS ಬಿಡಿ. ಬೋಡೋ, ಡೋಂಗ್ರಿ, ಮೈತಾಲಿ, ಸಂತಾಲಿ. ಅಲ್ಲಿಗೆ ಪ್ರಸ್ತುತ 8ನೇ ಅನುಸೂಚಿಯಲ್ಲಿ ಎಷ್ಟು ಭಾಷೆಗಳು? 11 ಭಾಷೆಗಳನ್ನ ಸಂವಿಧಾನಾತ್ಮಕ ಸ್ಥಾನಮಾನ ಕೊಟ್ಟಿರೋದನ್ನ ನಾವು ನೋಡ್ತೀವಿ. ಈ ಅಮೆಂಡ್ಮೆಂಟ್ಗಳು ನೆನ್ಪಿಟ್ಕೊಡ್ರಿ. 21ಕ್ಕೆ 71 ಸೇರಿಸಿ ಎಷ್ಟಾಯ್ತು? 92. ಓಕೆ, ನೆಕ್ಸ್ಟ್ ಸಾಮಾನ್ಯವಾಗಿ ಅಂತ ತಗೊಂಡಿದ್ದೀನಿ. ಜಗತ್ತಿನಲ್ಲಿ ಒಟ್ಟು ಭಾಷೆಗಳು ಸಾಮಾನ್ಯವಾಗಿ 7105 ಅಂತ ನೋಡ್ತೀವಿ. ಜಗತ್ತಿನಲ್ಲೇ ಅತಿ ಹೆಚ್ಚು ಮಾತನಾಡೋದು, ಜಗತ್ತಿನಲ್ಲೇ ಅಂತ ಹೇಳ್ತಾ ಇದೀನಿ, ಜಗತ್ತಿನಲ್ಲೇ ಅತಿ ಹೆಚ್ಚು ಮಾತನಾಡೋ ಭಾಷೆ ಯಾವುದು? ಚೀನಿ ಅಂತ ಹೇಳ್ತೀವಿ. ನಂತರ ಸ್ಪ್ಯಾನಿಷ್ ಬರುತ್ತೆ, ಆಮೇಲೆ ಇಂಗ್ಲಿಷ್ ಬರುತ್ತೆ, ಆಮೇಲೆ ಹಿಂದಿ ಬರುತ್ತೆ. ಈಗ ಮಾತೃಭಾಷೆಗಳ ಸಂಖ್ಯೆ ಭಾರತದಲ್ಲಿ 234 ಅಂತ ನೋಡ್ತೀವಿ. ನಾಗಾಲ್ಯಾಂಡ್ ಅಧಿಕೃತ ಭಾಷೆ ಯಾವುದು ಅಂತ ನೋಡಿದ್ರೆ ಇಂಗ್ಲಿಷ್ ಅಂತ ನೋಡ್ತೀವಿ. ನೋಡಿ, ಕರ್ನಾಟಕದಲ್ಲಿ ಕನ್ನಡವನ್ನು ಹೊರತುಪಡಿಸಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು? ಉರ್ದು. ಕರ್ನಾಟಕದಲ್ಲಿ ಕನ್ನಡವನ್ನು ಹೊರತುಪಡಿಸಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು? ಉರ್ದು. ಇನ್ನು ಕರ್ನಾಟಕದಲ್ಲಿ ಕನ್ನಡವನ್ನು ಅತಿ ಹೆಚ್ಚು ಮಾತನಾಡುವ ಜಿಲ್ಲೆ ಯಾವ್ದು ಬರುತ್ತೆ? ಮಂಡ್ಯ ಜಿಲ್ಲೆ ಬರುತ್ತೆ. ಯಾವ್ದು ಬರುತ್ತೆ? ಮಂಡ್ಯ ಜಿಲ್ಲೆ ಬರುತ್ತೆ. ಓಕೆನಾ? ಇನ್ನ ಭಾಷೆಗೆ ಸಂಬಂಧಪಟ್ಟಂಗೆನೆ ಇತ್ತೀಚೆಗೆ ಕೆಲವೊಂದು ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದಾವೆ, ಅದನ್ನ ಹೇಳ್ತಾ ಹೋಗ್ತೀನಿ. ಓಕೆ, ಇಲ್ಲಿ ನೋಡ್ರಿ, ಇವಾಗ ಮೊನ್ನೆ ನೀರು ಸರಬರಾಜು ಇಲಾಖೆಯಲ್ಲಿ ಕ್ವಶನ್ ಕೇಳಿದ್ರು. ಏನಂತ? ಒಂದೂರ ಭಾಷೆ ಇನ್ನೊಂದೂರಿನಲ್ಲಿಲ್ಲ ಅಂತ ಹೇಳ್ದವ್ರು ಯಾರು? ಅಕ್ಕ ಮಹಾದೇವಿ. ಒಂದೂರ ಭಾಷೆ ಇನ್ನೊಂದೂರಿನಲ್ಲಿಲ್ಲ ಅಂತ ಹೇಳ್ದವ್ರು ಯಾರು? ಅಕ್ಕ ಮಹಾದೇವಿ. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳಿದ್ದ. ನೆಕ್ಸ್ಟ್ ಕ್ವಶನ್ ಸರ್, ಕನ್ನಡ ಭಾಷೆಯ ಉಪಭಾಷೆಗಳು ಯಾವುದು ಅಂತ ಕೇಳಿದ್ದ. ಉಪಭಾಷೆಗಳು, ಕನ್ನಡ ಭಾಷೆಯ ಉಪಭಾಷೆಗಳು ಯಾವ್ಯಾವ್ದು ಬರ್ತಾವಂತೆ? ಯಾವ್ಯಾವ ಬರ್ತವೆ ಅಂತಂದ್ರೆ ಕಾಟ್ಕ, ನಾಯ್ಕ, ಬಡಗ, ಬೆಳಾರಿ, ತುಳು. ಸೊ ಇಷ್ಟು ಕನ್ನಡ ಭಾಷೆಯ ಉಪಭಾಷೆಗಳು. ಯಾವ್ದ್ಯಾವ್ದು? ಕಾಟ್ಕ, ನಾಯ್ಕ, ಬಡಗ, ಬೆಳಾರಿ, ತುಳು. ಇವು ಕನ್ನಡ ಭಾಷೆಯ ಉಪಭಾಷೆಗಳು. ನೋಡಿ ಫ್ರೆಂಡ್ಸ್, ಇವಾಗ ನಾವು ಧಾರವಾಡ ಪ್ರಾಂತ್ಯದಲ್ಲಿ ವ್ಯಂಜನಾಂತದ ಸ್ವರ ಏನಾದ್ರೆ ಆ ಆದರೆ ಈಗ ಧಾರವಾಡ ಪ್ರಾಂತ್ಯದಲ್ಲಿ ವ್ಯಂಜನಾಂತದ ಸ್ವರ ಆ ಆದ್ರೆ ಮೈಸೂರು ಪ್ರಾಂತ್ಯದ ವ್ಯಂಜನಾಂತದ ಸ್ವರ ಏನಾಗಿರುತ್ತೆ? ಉ ಆಗಿರುತ್ತದೆ. ಈಗ ಧಾರವಾಡ ಪ್ರಾಂತ್ಯದಲ್ಲಿ ಹೆಂಗೆ? ಅವ ಬಂದ, ಅವ ತಿಂದ, ಹವ್ ಹೋದ. ನೋಡ್ರಿ, ಹವ್ ಹೋದ, ದಾ ಪ್ಲೇಸ್ ಆ ಸಿಗಲ್ವಾ? ಅದೇ ಈ ಕಡೆ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ನೋಡ್ರಿ, ಮೈಸೂರು ಪ್ರಾಂತ್ಯದಲ್ಲಿ ಅವನು ಬಂದನು, ಅವರು ಬಂದರು, ಅವರು ತಿಂದರು. ಓಕೆ, ಮೊನ್ನೆ ನೀರು ಸರಬರಾಜು ಇಲಾಖೆಯಲ್ಲಿ ಕ್ವಶನ್ ಕೇಳಿದ್ದು. ಮತ್ತೆ ನೋಡ್ರಿ, ಭಾಷೆ ಎಂಬ ಬೆಳಕು ಜೀವನದಲ್ಲಿ ಬೆಳಗದಿದ್ದರೆ ಭಾಷೆ ಎಂಬ ಬೆಳಕು ಜೀವನದಲ್ಲಿ ಬೆಳಗದಿದ್ದರೆ ಜೀವನವೆಲ್ಲ ಕತ್ತಲು ಅಂತ ಹೇಳಿದವರು ಯಾರು? ದಂಡಿ ಹೇಳ್ತಾನೆ. ಯಾರು ಹೇಳ್ತಾನೆ? ದಂಡಿ ಹೇಳ್ತಾನೆ. ಭಾಷೆ ಎಂಬ ಬೆಳಕು ಜೀವನದಲ್ಲಿ ಬೆಳಗದಿದ್ದರೆ ಜೀವನವೆಲ್ಲ ಕತ್ತಲು ಅಂತ ಯಾರು ಹೇಳ್ತಾರೆ? ದಂಡಿ ಹೇಳ್ತಾನೆ. ದಂಡಿ ಹೇಳ್ತಾನೆ. ಮತ್ತೆ ಲಲ್ಲೆ ಮಾತಿನ ಕವಿ ಅಂತ ಯಾರನ್ನ ಕರೀತಾರೆ?
ಲಲ್ಲೆ ಮಾತಿನ ಕವಿ ಅಂತ ಯಾರನ್ನ ಕರೀತಾರೆ? ನಮ್ಮ BM ಶ್ರೀ ಅವರನ್ನ ಕರೀತಾರೆ. BM ಶ್ರೀಕಂಠಯ್ಯನವರನ್ನ ಲಲ್ಲೆ ಮಾತಿನ ಕವಿ ಅಂತ ಕರೀತಾರೆ. ಓಕೆ, ಮತ್ತೆ ಇನ್ನೊಂದು ಎಕ್ಸಾಂಪಲ್ ಕೇಳಿದ, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೂ ಅಂತ ಹೇಳಿದವರು ಶ್ರೀ ವಿಜಯ ಹೇಳ್ತಾನೆ. ಮತ್ತೆ ಕನ್ನಡ ಭಾಷೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ವಿಸ್ತೀರ್ಣತೆಯನ್ನ ಕಾವೇರಿಯಿಂದ ಗೋದಾವರಿಯವರೆಗೆ ಇರ್ಪಂ ಅಂತ ಹೇಳಿದವರು ಯಾರು? ಶ್ರೀ ವಿಜಯ. ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ. ಸೊ ಈ ರೀತಿಯಾಗಿ ಭಾಷೆ ಅನ್ನೋ ಟಾಪಿಕ್ ನಲ್ಲಿ ಸೊ ಏನು ಪ್ರೀವಿಯಸ್ ಎಲ್ಲ ಹಳೆ ಪ್ರಶ್ನೆ ಪತ್ರಿಕೆಗಳು ತಗೊಂಡು ಭಾಷೆ ಅನ್ನೋ ಟಾಪಿಕ್ ತಗೊಂಡು ಹೇಳ್ತೀನಿ ಫ್ರೆಂಡ್ಸ್. ಇಷ್ಟು ಪ್ರಶ್ನೆಗಳು ನೆಕ್ಸ್ಟ್ ಯಾವ್ದಾದ್ರು ಒಂದು ಎಕ್ಸಾಮ್ ಅಲ್ಲಿ, ಯಾವ್ದಾದ್ರು ಅಲ್ಲ, 708 ಪೋಸ್ಟ್ ಎಕ್ಸಾಮ್ ಆಗಿರ್ಬೋದು, VA ಆಗಿರ್ಬೋದು, ಇವಾಗ CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, RTO ದಲ್ಲಿ, ಸೊ ಇವೆಲ್ಲ ಕಾಲ್ಫರ್ ಆಗೋದ್ರಿಂದ ಈ ಟಾಪಿಕ್ ನಲ್ಲಿ ಒಂದು ಕ್ವಶನ್ ಕೇಳ್ತೇನೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಮೂಲಕ ಸೊ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.